ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತು. ಮುಗಿಯೋದ್ರೊಳಗಡೆ ಇದೊಂದು ರೆಸಿಪಿನ ಮಾಡಿ ತಿಂದುಬಿಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೌದು, ಇದರಿಂದ ನೀವು ಒಂದು ಉಂಡೆ ರೆಸಿಪಿನ ಮಾಡಿ ನೋಡಿ. ಮಾವಿನ ಹಣ್ಣಿಂದ ಉಂಡೆ ರೆಸಿಪಿನ ಯಾವತ್ತಾದರೂ ಮಾಡಿದ್ದೀರಾ? ಇಲ್ಲ ಅಂದರೆ ಇವತ್ತೇ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಲಡ್ಡು ನೋಡಿ, ಈ ಥರ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು 2 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ಇದನ್ನು 2 ಮಾವಿನ ಹಣ್ಣನ್ನ ಈ ಥರ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೂ ನೀವು ಜಾಸ್ತಿ ತೊಗೊಂಡ್ಬಿಟ್ಟು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ನಾನು ಕ್ಲೀನಾಗಿ ತೊಳ್ಕೊತೀನಿ. ಇಲ್ಲಿ ನೋಡಿ, ಒಂದು ಬೌಲಲ್ಲಿ ನಾನು ನೀರು ಇಟ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡು ನೋಡಿ, ಈ ಥರನೇ ಎಲ್ಲ ಸಿಪ್ಪಿನ ತೆಗೆದುಬಿಟ್ಟು ಈ ಥರ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಈ ಥರ ಒಂದು ಸೈಡು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡಿ, ಒಂದು ಮಿಕ್ಸರ್ ಜಾರ್ಗೆ ನಾನು ಅದು ಏನು ಮಾವಿನ ಹಣ್ಣನ್ನೆಲ್ಲ ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ. ಹಾಕಿಬಿಟ್ಟು 1 ಕಪ್ನಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಾದರೂ ಜಾಸ್ತಿ ಹಾಕ್ಕೊಳ್ಳಿ. ಏಲಕ್ಕಿ ಕೂಡ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನಾನು ಈ ಥರ ಸೈಡ್ಗೆ ಇಟ್ಕೊಂಡಿದ್ದೀನಿ. ಬನ್ನಿ, ಆಗಿದ್ರೆ ಇಲ್ಲಿ ಬಾಣಲಿ ಇಡಬೇಕು. ನಾವು ಗ್ಯಾಸ್ ಸ್ಟವ್ ಮೇಲೆ ಬಾಣಲಿ ಇಡಬೇಕಲ್ವ. ಬಾಣಲಿ ಇಡಬೇಡ, ಅದು ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ತುಪ್ಪನ ನಾನು ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಇದು ಚೆನ್ನಾಗಿ ಕರಗಬೇಕು. ನೋಡಿ, ಈ ಥರನೇ ಕರಗಬೇಕು. ನೀವೇ ಮಾಡೇ ಇಲ್ಲ ಈ ರೆಸಿಪಿ ಅಂದರೆ ಇವತ್ತೇ ಟ್ರೈ ಮಾಡಿ. ಯಾಕಂದರೆ ಮಾವಿನ ಹಣ್ಣು ಸೀಸನ್ ಬರೋಕ್ಕೆ ಮತ್ತೆ 1 ವರ್ಷ ಬೇಕು ಅದಕ್ಕೆ. ನೋಡಿ, ಇಲ್ಲಿ ಈ ಥರ ಇದು ಎಲ್ಲನೂ ಆದಮೇಲೆ ಇಲ್ಲಿ ನಾನು 1 ಬೌಲ್ನಷ್ಟು ಕೊಬ್ಬರಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಹಸಿ ಕೊಬ್ಬರಿ. ನಾನು ಮುಂಚೆನೇ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ನೋಡಿ, ಈ ಥರನೇ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಏನು ಬೇಡ, ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ. ಗೋಲ್ಡನ್ ಕಲರ್ ಬರ್ತಾಯಿದೆ ಅನ್ನುವಾಗ ಮಾಡಿರುವಂಥ ಮಿಕ್ಸಿ ಏನಿತ್ತಲ್ವ ಇದನ್ನೆಲ್ಲನೂ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರನೇ ಮಿಕ್ಸ್ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡೆ ಮಾಡಿ ನೆನಪಿರಲಿ. ಈ ಥರ ಆದಮೇಲೆ ಇಲ್ಲಿ ನಾನು ನೋಡಿ ಹಾಲಿನ ಪೌಡರು, ಇದನ್ನು 1 ಬೌಲ್ನಷ್ಟು ಹಾಲಿನ ಪೌಡರ್ನ ನಾನು ತೊಗೊಂಡಿದ್ದೀನಿ. ಇದು ನಿಮಗೆ 1.5 ಕಪ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಹಾಕ್ಕೋಬೋದು, ಪರವಾಗಿಲ್ಲ. ನೋಡಿ, ಈ ಥರನೇ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಸ್ವಲ್ಪ ಗಟ್ಟಿ ಥರ ಬರಬೇಕು. ನಾವು ಅಲ್ಲಿವರೆಗೂ ನಾವು ಇದೇ ಥರನೇ ಮಾಡ್ತಾ ಇರಬೇಕು. ಇದು ನೀವು ಎಷ್ಟು ಈ ಥರನೇ ನೀವು ಮಾಡ್ತಾ ಇರ್ತೀರೋ ಅದು ತಾನಾಗೆ ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಥರ ಬರ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ತುಪ್ಪನ ಮತ್ತೆ ಹಾಕಿದ್ದೀನಿ. ಹಾಕಿಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಅಂದರೆ ಈ ಥರ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು. ಮಾಡ್ತಾ ಇದ್ದರೆ ಸ್ವಲ್ಪ ಹೊತ್ತಾದಮೇಲೆ ಅದೇ ಗಟ್ಟಿಯಾಗಿ ಬರುತ್ತೆ. ನೋಡಿ, ಈ ಥರನೇ ಮಾಡ್ಕೋಬೇಕು. ಬೇಕಾಗುತ್ತೆ. ನೀವು ಇದೇ ಥರ ಸ್ವಲ್ಪ ಹೊತ್ತು ಮಾಡ್ಕೊಂಡು ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಬಿಸಿ ಇದನ್ನು ಆರಕ್ಕೆ ಬಿಡಬೇಕು. ನೋಡಿ, ಈ ಥರ ಇದು ತಳ ಹತ್ಕೋಬಾರ್ದು, ಆ ಥರ ಆಗಬೇಕು. ಆದಮೇಲೆ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ಇದನ್ನು ಆರಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಅಂಥ ಟೈಮಲ್ಲಿ ನೋಡಿ, ಇವಾಗ ಆರಿದ ಮೇಲೆ ಈ ಥರ ಲಡ್ಡು ಥರ ನಾನು ಮಾಡ್ತಾಯಿದ್ದೀನಿ. ನೋಡಿ, ಲಡ್ಡು ಶೇಪ್ಗೆ ಈ ಥರ ನಾನು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಗಟ್ಟಿ ಬಂದಿದೆ. ನೀವೇ ನೋಡ್ತಾ ಇದ್ದೀರಾ, ಈ ಥರನೇ ನೀವು ಮಾಡ್ಕೋಬೇಕಾಗತ್ತೆ. ನೋಡಿ, ಲಡ್ಡು ಯಾವ ಥರ ಬರ್ತಾ ಇದೆ. ನೋಡಿ, ಈ ಥರನೇ ಎಲ್ಲನೂ ಸೇಮ್ ಇದೇ ಥರನೇ ನಾವು ಮಾಡ್ಕೊತಾ ಹೋಗಬೇಕು. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ. ನೋಡಿ, ಎಲ್ಲನೂ ಇದೇ ಥರ ಮಾಡಿಬಿಟ್ಟು ನಾನು ಒಂದು ಪ್ಲೇಟಲ್ಲಿ ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಲಡ್ಡು ಆಗಿದೆ. ಇವಾಗ ಇದೇ ಕೊಬ್ಬರಿ ಪೌಡ್ರ್, ಅಂದರೆ ಕೊಬ್ಬರಿ ಇದನ್ನು ಮಿಕ್ಸಿ ಮಾಡಿರುವಂಥ ಪೌಡರ್ ಸ್ವಲ್ಪ ಇಟ್ಟಿದ್ದೆ, ಅದನ್ನು ಇದಕ್ಕೆ ಹಚ್ಚಿಬಿಟ್ಟು ನೋಡಿ ಈ ಥರ ಸೈಡ್ಗೆ ನಾನು ಎತ್ತಿ ಇಡ್ತಾ ಇದ್ದೀನಿ. ಎಲ್ಲನೂ ಇದೇ ಥರನೇ ಮಾಡ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಇದನ್ನು ಮಾವಿನ ಹಣ್ಣು ಸೀಸನ್ ಮುಗಿಯೋವರೆಗೂ ಮಾಡ್ಕೊಂಡು ತಿಂದುಬಿಡಿ. ಯಾಕಂದರೆ ಮತ್ತೆ 1 ವರ್ಷನೇ ಬೇಕಾಗುತ್ತೆ ನಾವು ಈ ಟೇಸ್ಟ್ ನೋಡಬೇಕು ಅಂದರೆ. ಅದಕ್ಕೋಸ್ಕರ ನೋಡಿ, ಈ ಥರನೇ ಎಲ್ಲನೂ ಇದೇ ಥರನೇ ಮಾಡ್ಕೋಬೇಕಾಗತ್ತೆ. ನೋಡಿ, ನೀವೇ ನೋಡ್ತಾ ಇದ್ರಿ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಎಲ್ಲ ಉಂಡೆನೂ. ಸ್ವಲ್ಪ ಇದು ಬಿಸಿ ಇದ್ದಾಗ ಸಾಫ್ಟಾಗಿರುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಆಗುತ್ತೆ. ನೋಡಿ, ಎಲ್ಲನೂ ಈ ಥರ ಹಚ್ಚಿಬಿಟ್ಟು ನಾನು ಸೈಡಿಗೆ ಇಡ್ತಾಯಿದ್ದೀನಿ. ನೋಡಿ, ಈ ಥರನೇ
ನೋಡಿ ಎಲ್ಲನೂ ರೆಡಿ ಆಯಿತು. ಎಲ್ಲ ಉಂಡೆಗಳು ಇವಾಗ ರೆಡಿ ಇದೆ. ನೋಡಿ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಒಂದೊಂದಾಗಿ ಈ ಥರ ಹಾಕ್ತಾಯಿದ್ದೀನಿ. ನಾನು ಪಿಸ್ತಾ ಹಾಕ್ತಾಯಿದ್ದೀನಿ, ನೀವು ಗೋಡಂಬಿ ದ್ರಾಕ್ಷಿ ಏನಾದರೂ ಹಾಕ್ಕೋಬೋದು. ನೋಡಿ ಒಂದೊಂದಾಗಿ ನಾನು ಈ ಥರನೇ ಹಾಕ್ತಾಯಿದ್ದೀನಿ. ಸೇಮ್ ಎಲ್ಲ ಉಂಡೆಗಳಿಗೂ ನಾವು ಇದೇ ಥರ ಹಾಕಬೇಕಾಗತ್ತೆ. ನೋಡಿ ಈ ಥರನೇ ಹಾಕ್ಬಿಟ್ಟು ಒಂದು ಸೈಡ್ಗೆ ಇಟ್ಕೋಬೇಕಾಗತ್ತೆ. ರುಚಿಯಾಗಿರುವಂಥ, ತುಂಬ ಸಾಫ್ಟಾಗಿರುವಂಥ, ತುಂಬಾ ರುಚಿಕರವಾಗಿರುವಂಥ ಮಾವಿನ ಹಣ್ಣು ಉಂಡೆ ಇವಾಗ ರೆಡಿ ಇದೆ. ನಾನು ಮಾಡಿರೋ ಮಾವಿನ ಹಣ್ಣಿನ ಉಂಡೆ ಡಿಫ್ರೆಂಟಾಗಿ ಅನಿಸಿದರೆ, ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಕಮೆಂಟ್ ಕೂಡ ಮಾಡಿ ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ. ಅವ್ರು ಕೂಡ ಗೊತ್ತಾಗುತ್ತೆ ಮಾವಿನ ಹಣ್ಣಿಂದ ಉಂಡೆ ಕೂಡ ಮಾಡ್ಬೋದು, ಹೌದು ಡಿಫ್ರೆಂಟಾಗಿರೋ ರೆಸಿಪಿ ಕೂಡ ಮಾಡ್ಬೋದು ಅನ್ನೋದು. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಲ್ವಾ. ನೋಡಿ ನೀವೇ ನೋಡ್ತಾ ಇದ್ದರೆ ಎಷ್ಟೊಂದು ರುಚಿಕರನೂ ಆಗಿರುತ್ತೆ. ಇದನ್ನು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಹೇಗೆ ಬಂದಿತ್ತು, ಎಷ್ಟು ರುಚಿ ಅನ್ನಿಸ್ತು ಅಂತ. ಮತ್ತೆ ಹೊಸ ರುಚಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.